सर्वैर्मुक्तमङ्गैः सानाथ्यं नो विदधदधिकं ब्रह्मनारायणाख्यम् जयत्यजो क्षीणसुखात्मबिम्बः स्वैश्वर्यकान्तिप्रततः सदोदितः स्वभक्तसन्तापदुरिष्टहन्ता रामावतारो हरिरीशचन्द्रमाः महाव्याकरणाम्भोधिमन्थमानसमन्दरं कवयन्तं रामसूर्या हनूमन्तमुपास्महे स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वविद्यार्थये नमः। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। श्रीगुरुभ्यो नमः। हरिः ओम्। ಶ್ರೀರಾಮದೇವರು ತಮ್ಮ ಅವತಾರದ ಮುಖ್ಯ ಉದ್ದೇಶವಾದಂತಹ ದುಷ್ಟ ಸಂಹಾರವನ್ನು ಮಾಡೋದಕ್ಕಾಗಿ ಅಂತಲೇ ಅದಕ್ಕೊಂದು ನಿಮಿತ್ತದ ರೂಪದಲ್ಲಿ ಕೈಕೇಯಿಯ ವರಗಳನ್ನು ಇಟ್ಟುಕೊಂಡಿದ್ದಾರೆ. ಪರಮಾತ್ಮ ಈ ಒಂದು ರೀತಿಯಲ್ಲಿ ಲೋಕಕ್ಕೆ ಶಿಕ್ಷಣವನ್ನೂ ಮಾಡಿದಂತೆ ಆಯಿತು. ಪಿತ್ರಾಜ್ಞಾ ಪರಿಪಾಲನವನ್ನು ಮಾಡುವುದು ಎಷ್ಟು ದೊಡ್ಡ ಧರ್ಮ ಅಂತನ್ನೋದನ್ನು ಶಿಕ್ಷಣ ಮಾಡಿದಂತೆಯೂ ಆಯಿತು. ಕಾಡಿನಲ್ಲಿ ವಾಸ ಮಾಡುವಂತಹ ಋಷಿ ಮುನಿಗಳಿಗೆ ತನ್ನ ದರ್ಶನವನ್ನು ಕೊಟ್ಟು ಅನುಗ್ರಹಿಸಿದಂತೆಯೂ ಆಯಿತು. ಮತ್ತೆ ತನ್ನ ಮುಖ್ಯ ಕಾರ್ಯವಾದಂತಹ ದುಷ್ಟ ನಿಗ್ರಹವನ್ನೂ ಮಾಡಿದಂತೆ ಆಯಿತು ಅಂತ ಪರಮಾತ್ಮನ ಒಂದೊಂದು ಕಾರ್ಯಗಳು ಅನೇಕ ಉದ್ದೇಶಗಳನ್ನು ಇಟ್ಟುಕೊಂಡು ಪ್ರವೃತ್ತವಾಗಿರ್ತವೆ ಅಂತ ನಾವು ಕೇಳುತ್ತೇವೆ. ಅದನ್ನು ನಾವಿಲ್ಲಿ ಕಾಣಬಹುದು. ಈ ರೀತಿಯಾಗಿ ಅಯೋಧ್ಯ ನಗರವನ್ನ ಬಿಟ್ಟು ಇನ್ನು ಕೆಲವೇ ಗಂಟೆಗಳಲ್ಲಿ ಅಥವಾ ಕೆಲವೇ ನಿಮಿಷಗಳಲ್ಲಿ ನೆರವೇರಲಿದ್ದಂತಹ ರಾಜ್ಯಾಭಿಷೇಕವನ್ನ ಬಿಟ್ಟು ಶ್ರೀರಾಮದೇವರು ಕಾಡಿಗೆ ಹೋಗುವುದಕ್ಕೆ ಅಂತ ಸಿದ್ಧರಾಗಿದ್ದಾರೆ. ಕಾಡಿಗೆ ಹೋಗುವುದಕ್ಕಿಂತ ಮೊದಲು ಅವರು ತಮ್ಮ ತಾಯಿಯ ಹತ್ತಿರ ಹೋಗ್ತಾರೆ. ಮೊದಲಿಗೆ ಕೌಸಲ್ಯಾದೇವಿಯ ಹತ್ತಿರ ಹೋದರು. ಕೌಸಲ್ಯಾದೇವಿಯ ಭವನದಲ್ಲಿಯೇನೆ ಸುಮಿತ್ರಾದೇವಿಯೂ ಇದ್ದಾಳೆ. ರಾಮ ಲಕ್ಷ್ಮಣರಿಬ್ಬರೂ ಸೇರಿಕೊಂಡು ಅಲ್ಲಿಗೆ ಹೋಗ್ತಾರೆ. ಕೌಸಲ್ಯಾದೇವಿ ಪರಮಾತ್ಮನ ಪೂಜೆಯಲ್ಲಿ, ಶ್ರೀಮನ್ನಾರಾಯಣನ ಪೂಜೆಯಲ್ಲಿ ರತಳಾಗಿದ್ದಳು. ರಾಮದೇವರು ಬಂದದ್ದನ್ನು ನೋಡಿ ಅವಳು ಎದ್ದು ಬರ್ತಾಳೆ ಅವರ ಹತ್ತಿರ. ಪರಮಾತ್ಮ ನಮಸ್ಕಾರವನ್ನ ಮಾಡಿದ ತಮ್ಮ ತಾಯಿಗೆ ನಮಸ್ಕಾರ ಮಾಡಿ ಹೇಳುತ್ತಾನೆ, ನಿನಗೆ ಗೊತ್ತಿಲ್ಲ, ಆದರೆ ಒಂದು ಅಪ್ರಿಯವಾದಂತಹ ವಿಷಯ ಬಂದೊದಗಿದೆ ಅಂತ. ಏನು ವಿಷಯ ಅಂದರೆ, ಕೈಕೇಯಿ ಕೇಳಿದಂತಹ ವರಗಳಿಂದಾಗಿ ಕಟ್ಟಿ ಹಾಕಿದಂತಾಗಿ ನಮ್ಮ ತಂದೆ ದಶರಥ ಮಹಾರಾಜ ನನಗೆ ಆಜ್ಞೆಯನ್ನು ಮಾಡಿದ್ದಾರೆ. 14 ವರ್ಷಗಳ ಕಾಲ ನಾನು ಕಾಡಿಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಮತ್ತೆ ಕೈಕೇಯಿಯ ಮಗನಾದಂತಹ ಭರತನಿಗೆ ರಾಜ್ಯ ಸಿಗಬೇಕು ಅಂತ ಹೇಳಿದ್ದಾರೆ. ಆದ್ದರಿಂದ ನಮ್ಮ ತಂದೆಯ ಆಜ್ಞೆಯನ್ನ ಪರಿಪಾಲನ ಮಾಡೋದಕ್ಕಾಗಿ ಅಂತ ನಾನು ಕಾಡಿಗೆ ಹೋಗ್ತಾ ಇದ್ದೇನೆ ಅಂತನ್ನುವ ವಿಷಯವನ್ನ ಕೌಸಲ್ಯಾದೇವಿಗೆ ರಾಮದೇವರು ಹೇಳುತ್ತಾರೆ. ಇದನ್ನ ಕೇಳಿದ ಕೂಡಲೇ ಅವಳಿಗೆ ಸಂಜ್ಞೆ ತಪ್ಪಿ, ಅಂದರೆ ಮೂರ್ಛೆ ಬಂದು ಬಿದ್ದಂತೆ. ಮತ್ತೆ ಮುಹೂರ್ತದ ಕಾಲ ಅವಳು ಮೂರ್ಛೆಯಲ್ಲಿಯೇ ಇದ್ದಳು. ಆಮೇಲೆ ಎದ್ದ ಮೇಲೆ ಹೋಗಬೇಡ ಅಂತ ಹೇಳೋದಕ್ಕೆ ಪ್ರಾರಂಭ ಮಾಡುತ್ತಾಳೆ. ನನ್ನನ್ನು ಬಿಟ್ಟು ಕಾಡಿಗೆ ಹೋಗಬೇಡ ಅಂತನ್ನೋ ವಿಷಯವನ್ನ ಕೌಸಲ್ಯ ಹೇಳೋದಕ್ಕೆ ಪ್ರಾರಂಭ ಮಾಡಿದಳು. 27 ವರ್ಷಗಳ ಕಾಲ ನೀನು ಹುಟ್ಟಿದ ಮೇಲೆ ನಿನ್ನ ಅಭ್ಯುದಯಕ್ಕಾಗಿ, ನೀನು ಒಂದು ದಿವಸ ಯುವರಾಜನಾಗ್ತೀಯಾ ಅಂತನ್ನೋದನ್ನು ನೋಡೋದಕ್ಕಾಗಿ ಅಂತ ನಾನು ಕಾಯ್ತಾ ಇದ್ದೇನೆ. ಹೀಗೆ ನೀನು ನನ್ನನ್ನು ಬಿಟ್ಟು ಹೋಗಿ ರಾಜ್ಯವನ್ನ ಬಿಟ್ಟು ಕಾಡಿಗೆ ಹೋಗ್ತೇನೆ ಅಂತಂದ್ರೆ ಹೇಗೆ ಅಂತ ಹೇಳ್ತಾಳೆ. ಜೊತೆಗೆ ಪಿತುರ್ಗರೀಯಸಿ ಮಾತಾ ನಗಚ್ಛಾತಃ ಮಮಾಜ್ಞೆಯ ಅಂತ.
ತಂದೆಯಗಿಂತಲೂ ತಾಯಿ ಒಬ್ಬ ಮಗನಿಗೆ ತುಂಬ ಮುಖ್ಯ. ಆದ್ದರಿಂದ ನಿಮ್ಮ ತಂದೆ ಆಜ್ಞೆ ಮಾಡಿರಬಹುದು ಕಾಡಿಗೆ ಹೋಗು ಅಂತ, ನಾನು ಆಜ್ಞೆ ಮಾಡ್ತಾ ಇದ್ದೇನೆ ಕಾಡಿಗೆ ಹೋಗಬೇಡ ಅಂತ ಕೌಸಲ್ಯ ಹೇಳುತ್ತಾಳೆ. ಹೀಗೆ ಹೇಳಿದ್ದನ್ನ ಕೇಳಿ ರಾಮದೇವರಂತಾರೆ, ಹೌದು ನೀನು ಹೇಳಿದ್ದು ನಿಜ. ಮಾತಾ ಗರೀಯಸಿ ಮಾತಃ ಸರ್ವಸ್ಮಾತ್ ಜಗತೋಪಿತು ಆಚಾರ್ಯಾತ್ ಜನಕಾತ್ ವಾಪಿ ಪರಂ ನಾಸ್ತಿ ಹರಿಂ ವಿನಾ ಅಂತ. ಒಬ್ಬ ಮಗನಿಗೆ ತಾಯಿ ಎಷ್ಟು ಮುಖ್ಯ ಅಂತಂದರೆ ಆ ವ್ಯಕ್ತಿಯ ಆಚಾರ್ಯರು, ಅಂದರೆ ಅವರಿಗೆ ವಿದ್ಯೋಪದೇಶವನ್ನು ಮಾಡಿದಂತಹ ಗುರುಗಳು, ಅವರ ತಂದೆ ಎಲ್ಲರಿಗಿಂತ ಮುಖ್ಯ ತಾಯಿ. ಪರಮಾತ್ಮನನ್ನ ಒಬ್ಬನನ್ನ ಬಿಟ್ಟುಬಿಟ್ರೆ ಅದಾದ ಮೇಲೆ ತಾಯಿಯೇ ಒಬ್ಬ ವ್ಯಕ್ತಿಗೆ ಅಷ್ಟು ಮುಖ್ಯ ಸ್ಥಾನ ಇದೆ ತಾಯಿಗೆ. ಆದರೂ ನಿನಗೂ ಒಂದು ಕರ್ತವ್ಯ ಇದೆ. ನಿನ್ನ ಪತಿಯಾದಂತಹ ದಶರಥನ ಆಜ್ಞೆಯನ್ನು ನೀನು ಪಾಲನ ಮಾಡಬೇಕು. ಆದ್ದರಿಂದ ಹೋಗಬೇಡ ಅಂತ ತಡೀಬೇಡ. ಪಿತ್ರರ್ಥೆ ನನ್ವನುಜ್ಞಾಮೆ ದೇಹಿ ಮಾತಃ ಪ್ರಿಯೋಸ್ಮಿ ಚೇತ್ ಅಂತ ಹೇಳ್ತಾರೆ. ನಮ್ಮ ತಂದೆಯವರಿಗಾಗಿ ಅಂತ ಅವರ ಮಾತು ನಡೆಯಲಿ, ನನ್ನ ಗಂಡನ ಮಾತು ನಡೆಯಲಿ ಅಂತಾಗಿ ಆದರೂ ನೀನು ನನಗೆ ಕಾಡಿಗೆ ಹೋಗುವುದಕ್ಕೆ ಅನುಮತಿಯನ್ನು ಕೊಡು ಅಂತ ರಾಮದೇವರು ಹೇಳುತ್ತಾರೆ. ಜೊತೆಗೆ ನಾನೇನು ಪೂರ್ಣ ರೀತಿಯಲ್ಲಿ ಕಾಡಿನಲ್ಲೇ ವಾಸ ಮಾಡುತ್ತೇನೆ, ಇನ್ನೆಂದೂ ಮರಳಿ ಬರೋದೇ ಇಲ್ಲ ಅಂತ ಹಾಗೇನಿಲ್ಲ. ನಾನು 14 ವರ್ಷ ಮಾತ್ರ ಕಾಡಿಗೆ ಹೋಗ್ತಾ ಇದ್ದೇನೆ. 14 ವರ್ಷ ಮುಗಿದ ಕೂಡಲೇ ಮತ್ತೆ ಮರಳಿ ಅಯೋಧ್ಯ ಪಟ್ಟಣಕ್ಕೆ ಬರ್ತೇನೆ, ಶಪಥ ಮಾಡಿ ಹೇಳ್ತೇನೆ, ಆಮೇಲೆ ನಿನ್ನ ಜೊತೆಗೇ ಇರ್ತೇನೆ ಅಂತ ರಾಮದೇವರು ಕೌಸಲ್ಯಾದೇವಿಗೆ ಭರವಸೆಯನ್ನು ಕೊಡ್ತಾರೆ. ಕೌಸಲ್ಯಾದೇವಿ ಕಥಂಚಿತ್ ಒಪ್ಪಿಕೊಂಡ್ಲು. ಆದರೆ ಅಲ್ಲೇ ನಿಂತುಕೊಂಡಂತಹ ಲಕ್ಷ್ಮಣನಿಗೆ ಕ್ರೋಧ ತುಂಬಾ ಹೆಚ್ಚಾಗೋಯಿತು. ಕೈಕೇಯಿ ಮಾಡ್ತಾ ಇರುವಂತಹ ಈ ದುಷ್ಕೃತ್ಯಗಳು, ಮತ್ತೆ ದಶರಥ ಮಹಾರಾಜನಿಗೆ ಪ್ರಜೆಗಳಿಗೆ ಬಂದಂತಹ ಈ ಸಂಕಟ, ಇಷ್ಟೆಲ್ಲ ಸಮಸ್ಯೆಯಾಗುತ್ತಾ ಇದ್ರು ಆ ಸಮಸ್ಯೆಗೆ ಈಡಾದಂತಹ ರಾಮದೇವರು ಇಷ್ಟು ಆರ್ಜವದಿಂದ ಇದ್ದಾರೆ. ಇದನ್ನ ನೋಡಿ ಅವನಿಗೆ ಅದನ್ನ ತಡೆದುಕೊಳ್ಳಿಕ್ಕಾಗ್ಲಿಲ್ಲ. ಅವನಿಗೆ ಕ್ರೋಧ ಬಂದುಬಿಡ್ತು. ಅವನು ರಾಮದೇವರ ಮುಂದೆ ಹೇಳೋದಕ್ಕೆ ಪ್ರಾರಂಭ ಮಾಡುತ್ತಾನೆ. ನೀವು ಅಪ್ಪಣೆಯನ್ನ ಕೊಟ್ಟರೆ ನಿಮ್ಮ ಅನುಗ್ರಹದಿಂದ ನಾನು ನಿಮ್ಮ ರಾಜ್ಯ ಅಭಿಷೇಕಕ್ಕೆ ಇರುವ ಪ್ರತಿಯೊಂದು ಕಂಟಕವನ್ನು ನಾಶ ಮಾಡುತ್ತೇನೆ ಅಂತ ಅವನು ಹೇಳುತ್ತಾನೆ. ಅದಕ್ಕೆ ರಾಮದೇವರು ಒಂದು ಮಾತನ್ನ ಹೇಳುತ್ತಾರೆ. ಪೂರ್ಣಮಸ್ಮತ್ ಯಶಶ್ಚಂದ್ರಂ ಕಲಂಕಃ ನ ಸ್ಪೃಶೇದಯಂ ರಾಘವ ರಾಜ್ಯ ಲೋಭೇನ ತಾತಂ ಲಂಘಿತವಾನಿತಿ ಅಂತ. ಒಂದು ಪಕ್ಷ ನಾನು ಅಪ್ಪಣೆಯನ್ನು ಕೊಡ್ತೇನೆ, ನೀನು ಸಮರ್ಥನಾಗಿದ್ದೀಯ, ನೀನು ದಶರಥ ಮಹಾರಾಜನ ವಿರುದ್ಧ ಹೋಗಿಯೂ ನನ್ನ ರಾಜ್ಯಾಭಿಷೇಕವನ್ನು ಮಾಡಿಸ್ಬಿಡಬಹುದು. ಆದರೆ ನನ್ನ ಯಶಸ್ಸಿಗೆ ಒಂದು ಕಲಂಕ ಇದ್ದಾಗದು. ರಾಘವ ರಾಜ್ಯ ಲೋಭೇನ ತಾತಂ ಲಂಘಿತವಾನಿತಿ. ರಾಮ ರಾಜ್ಯದ ಲೋಭದಿಂದ ತಮ್ಮ ತಂದೆಯ ಮಾತನ್ನ ದಾಟಿದ, ಅವರಿಗೆ ವಿರೋಧವನ್ನ ಮಾಡಿದ ಅಂತ ಹೀಗೆ ಮುಂದೆ ಪ್ರವಾದ ಬಂದರೆ ಅದು ನನ್ನ ಯಶಸ್ಸು ಎಂಬ ಚಂದ್ರನಿಗೆ ಕಲಂಕ ಇದ್ದಾಗ. ಆ ರೀತಿ ಆಗುವುದು ಬೇಡ. ಅಷ್ಟೇ ಅಲ್ಲ, ನಮಗೇನು ರಾಜ್ಯನೇ ಆಗಬೇಕು, ನಮಗೆ ನಗರವೇ ಆಗಬೇಕು, ಕಾಡಾಗಲ್ಲ ಅಂತ ಹಾಗೇನಿಲ್ಲ. ನಾವೆಲ್ಲರೂ ನಿಸ್ಸಂಗರು. ಆದ್ದರಿಂದ ಕಾಡೇನು ಅಥವಾ ನಗರವೇನು, ನಾವು ಎರಡೂ ಕಡೆ ಸಂತೋಷವಾಗಿಯೇ ಇರ್ತೇವೆ. ಜೊತೆಗೆ ಪುಣ್ಯಾರಣ್ಯ ಶರಣ್ಯಾನಾಂ ಕುರ್ವಾಣಃ ನಿರ್ವೃತಿಂ ಸತಾಂ. ಪುಣ್ಯಕರವಾದಂತಹ ಆ ಕಾಡುಗಳಲ್ಲಿ ಸಾಕಷ್ಟು ಜನ ಸಜ್ಜನರು ವಾಸ ಮಾಡುತ್ತಾ ಇದ್ದಾರೆ, ಋಷಿ ಮುನಿಗಳು ವಾಸ ಮಾಡುತ್ತಾ ಇದ್ದಾರೆ. ಅವರಿಗೆ ನಿರ್ವೃತಿಂ ಕುರ್ವಾಣಃ, ಅವರಿಗೆ ಸಂತೋಷವನ್ನ ಹುಟ್ಟಿಸ್ತಾ, ಅವರಿಗೆ ಬಂದಂತಹ ವಿಘ್ನಗಳನ್ನು ಪರಿಹಾರ ಮಾಡಿ, ಅವರಿಗೆ ತೊಂದರೆ ಕೊಡ್ತಾ ಇದ್ದಂತಹ ಅಸುರರನ್ನ ರಾಕ್ಷಸರನ್ನ ಸಂಹರಿಸಿ, ಮತ್ತೆ ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿ ಪರಮಾತ್ಮನ ದರ್ಶನವಾಯಿತು ಅಂತಾದರೆ ಆ ಎಲ್ಲ ಸಜ್ಜನರಿಗೆ ತುಂಬಾ ಸಂತೋಷ ಆಗುತ್ತೆ. ಆದ್ದರಿಂದ ನನ್ನ ದರ್ಶನದಿಂದ ಮತ್ತೆ ನನ್ನ ದುಷ್ಟ ನಿಗ್ರಹಾದಿ ಕಾರ್ಯಗಳಿಂದ ಅವರಿಗೆ ಸಂತೋಷವನ್ನುಂಟು ಮಾಡುತ್ತಾ ನಾನು ವನದಲ್ಲಿ
ಕೆಲವು ಕಾಲ ಸಂಚಾರ ಮಾಡುತ್ತೇನೆ, ಅದರಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತ ರಾಮದೇವರು ಬೋಧನೆ ಮಾಡುತ್ತಾರೆ ಲಕ್ಷ್ಮಣನಿಗೆ. ಆಮೇಲೆ ಲಕ್ಷ್ಮಣನಿಗೆ ಒಂದು ನಿರ್ದೇಶನವನ್ನ ಕೊಡ್ತಾರೆ. ನೀನೇನು ಮಾಡಬೇಕು ಅಂತಂದ್ರೆ, ಇಲ್ಲಿಯೇ ಇರಬೇಕು. ನೀನು ನನ್ನ ಭಕ್ತನಾಗಿದ್ದೀಯಾ, ಅದು ನನಗೆ ಗೊತ್ತಿದೆ. ಆದರೆ ನೀನು ಇಲ್ಲಿಯೇ ಇರಬೇಕು, ಮತ್ತೆ ತಂದೆ ತಾಯಿಯರ ಸೇವೆಯನ್ನ ಮಾಡಬೇಕು ಅಂತ ಲಕ್ಷ್ಮಣನಿಗೆ ಹೇಳುತ್ತಾರೆ ರಾಮದೇವರು. ಅದನ್ನ ಕೇಳಿ ಲಕ್ಷ್ಮಣ ಅಳೋದಕ್ಕೆ ಪ್ರಾರಂಭ ಮಾಡಿದ. ನನ್ನ ಸ್ವಾಮಿ ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಅಳೋದಕ್ಕೆ ಪ್ರಾರಂಭ ಮಾಡಿ ಅವನು ರಾಮದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ನೀವು ಎಲ್ಲಿ ಹೋಗ್ತೀರೋ ನಾನೂ ನಿಮ್ಮನ್ನು ಅನುಸರಣೆ ಮಾಡ್ತಾ ಅಲ್ಲಿಯೇ ಬರ್ತೇನೆ. ನನಗೆ ಮೋಕ್ಷದಕ್ಕಿಂತಲೂ ಮುಖ್ಯವಾದದ್ದು ನಿಮ್ಮ ಸೇವೆ. ಆದ್ದರಿಂದಲೇ ಈ ರಾಜ್ಯದ ಯಾವುದೇ ಸಂಪತ್ತುಗಳು ಮುಖ್ಯ ಅಂತ ನನಗೆ ಇಲ್ಲವೇ ಇಲ್ಲ. ಮೋಕ್ಷದಕ್ಕಿಂತಲೂ ಮುಖ್ಯ ನಿಮ್ಮ ಸೇವೆ ಅಂತಂದ ಮೇಲೆ ಈ ಭೌತಿಕವಾದಂತಹ ಸಂಪತ್ತಿಗಂತೂ ನನ್ನ ದೃಷ್ಟಿಯಲ್ಲಿ ಬೆಲೆಯೇ ಇಲ್ಲ. ಆದ್ದರಿಂದ ನನಗೆ ಇಲ್ಲೇ ಇರು ಅಂತ ಅನ್ನೋದಕ್ಕೆ ಹೋಗಬೇಡಿ, ನಾನು ನಿಮ್ಮ ಜೊತೆಗೇ ಬರ್ತೇನೆ ಅಂತ ಲಕ್ಷ್ಮಣ ಪರಿಪರಿಯಾಗಿ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾನೆ. ಅದನ್ನ ಕೇಳಿ ರಾಮದೇವರು ಆಗಲಿ ಅಂತ ಒಪ್ಪಿಕೊಂಡ್ರು. ಕೌಸಲ್ಯಾದೇವಿ ಇದನ್ನ ನೋಡಿ ಮತ್ತೆ ಬಂದು ಹೇಳುತ್ತಾಳೆ, ನೀನು ಕಾಡಿಗೆ ಹೋಗಬೇಡ ಅಂತ ಮತ್ತೆ ಅವಳು ಪ್ರಾರಂಭ ಮಾಡಿದ್ಲು. ಜೊತೆಗೆ ಒಂದು ಪಕ್ಷ ಕಾಡಿಗೆ ಹೋಗಲೇಬೇಕು ಅಂತ ನೀನು ಗಟ್ಟಿಯಾಗಿ ಮನಸ್ಸು ಮಾಡ್ಕೊಂಡಿದ್ದೀಯಾ ಅಂತಂದ್ರೆ ಕಡೇ ಪಕ್ಷ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡು. ಇಲ್ಲಿ ಅಯೋಧ್ಯೆಯಲ್ಲಿ ನೀನಿಲ್ಲದೆ ಈ ಕೈಕೇಯಿಯ ಜೊತೆಗೆ ಇರೋದಕ್ಕೆ ನನಗಾಗಲ್ಲ ಅಂತ ಕೌಸಲ್ಯ ಹೇಳೋದಕ್ಕೆ ಪ್ರಾರಂಭ ಮಾಡುತ್ತಾಳೆ. ಆವಾಗ ರಾಮದೇವರು ಒಂದು ಮಾತನ್ನ ಹೇಳುತ್ತಾರೆ ಅವಳಿಗೆ. ಇದರ ವರ್ಣನೆ ಇದಕ್ಕಿಂತ ಹೆಚ್ಚಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ನಮಗೆ ಕಂಡು ಬರ್ತದೆ. ರಾಮದೇವರು ಹೇಳುತ್ತಾರೆ, ನನ್ನ ಒಂದು ಕರ್ತವ್ಯ ಇದೆ, ನಾನು ನಮ್ಮ ತಂದೆಯ ಆಜ್ಞೆಯನ್ನ ಪಾಲನೆ ಮಾಡಬೇಕು. ಜೊತೆಗೆ ನಿನಗೂ ಒಂದು ಕರ್ತವ್ಯ ಇದೆ, ನಿನಗೂ ಒಂದು ಧಾರ್ಮಿಕವಾದ ಕರ್ತವ್ಯ ಇದೆ. ಇಲ್ಲಿಯೇ ಇದ್ದುಕೊಂಡು ಇಂತಹ ಒಂದು ಸ್ಥಿತಿಯಲ್ಲಿ ನಮ್ಮ ತಂದೆಯವರನ್ನು ನೋಡಿಕೊಳ್ಳಬೇಕು, ಅದು ನಿನ್ನ ಕರ್ತವ್ಯ. ಆದ್ದರಿಂದ ನನ್ನ ಜೊತೆ ಬರ್ತೇನೆ ಅಂತನ್ನಬೇಡ, ನಾನು ನನ್ನ ಧಾರ್ಮಿಕವಾದ ಕರ್ತವ್ಯವನ್ನ ಪಾಲನೆ ಮಾಡುತ್ತೇನೆ. ನೀನು ಇಲ್ಲಿಯೇ ಇದ್ದುಕೊಂಡು ಒಬ್ಬ ಮಹಿಳೆಗೆ, ಪತಿವ್ರತೆಯಾದಂತಹ ಮಹಿಳೆಗೆ ಪತಿ ಶುಶ್ರೂಷಣದಕ್ಕಿಂತ ಹೆಚ್ಚಾದಂತಹ ಧರ್ಮ, ಅದಕ್ಕಿಂತಲೂ ದೊಡ್ಡದಾದ ಧರ್ಮ ಇನ್ನೊಂದಿಲ್ಲ. ಆದ್ದರಿಂದಲೇ ನೀನು ಇಲ್ಲಿಯೇ ಇದ್ದುಕೊಂಡು ನಮ್ಮ ತಂದೆಯ ಸೇವೆಯನ್ನ ಮಾಡು. ಜೊತೆಗೆ ಭರತಂ ಮಾಮಿವೇಕ್ಷಸ್ವ ಸಚತ್ವಾಂ ಮಧ್ವದರ್ಚಯೇತ್. ಭರತನನ್ನ ನನ್ನಂತೆ ಕಾಣು ಅಂತ ಹೇಳುತ್ತಾರೆ. ನನ್ನ ಮೇಲೆ ಯಾವ ರೀತಿ ಪ್ರೀತಿಯನ್ನ ಇಟ್ಟುಕೊಂಡಿದ್ದೀಯಾ ಹಾಗೆ ಭರತನ ಮೇಲೆ ಪ್ರೀತಿಯನ್ನ ಇಟ್ಟುಕೋ. ನನ್ನನ್ನ ನೋಡಿಕೊಂಡಂತೆ, ವಾತ್ಸಲ್ಯದಿಂದ ನೋಡಿಕೊಂಡಂತೆ ಭರತನನ್ನೂ ನೋಡಿಕೊ. ಮತ್ತೆ ಭರತ ಏನು ಕೆಟ್ಟವನಲ್ಲ, ಅವನು ಸಾಹುಸ್ವಭಾವದ ವ್ಯಕ್ತಿ. ಅವನು ನಾನು ಯಾವ ರೀತಿ ನಿನ್ನ ಮೇಲೆ ಗೌರವವನ್ನ ಪ್ರೀತಿಯನ್ನ ಇಟ್ಟುಕೊಳ್ಳಬೇಕು ಅವನೂ ಇಟ್ಟುಕೊಳ್ಳುತ್ತಾನೆ. ಭರತನೂ ನಿನ್ನನ್ನು ಹಾಗೆ ನೋಡಿಕೊಳ್ಳುತ್ತಾನೆ. ಹೀಗೆ ಇಲ್ಲಿಯೇ ಸುಖವಾಗಿ ಇರು, ನನ್ನ ಜೊತೆ ಬರಬೇಡ ಅಂತ ರಾಮದೇವರು ಕಡೆಗೂ ಕೌಸಲ್ಯಾದೇವಿಯನ್ನು ಒಪ್ಪಿಸಿದರು ಅಯೋಧ್ಯ ಪಟ್ಟಣದಲ್ಲೇ ಇರೋದಕ್ಕೆ ಅಂತ. ಆವಾಗ ಆಗಲಿ ಅಂತ ಕೌಸಲ್ಯಾದೇವಿ ಸ್ವಸ್ತ್ಯಯನವನ್ನ ಮಾಡಿ ಅನಂತರದಲ್ಲಿ ಕೆಲವು ಸರ್ಷಪಗಳನ್ನು, ಶ್ವೇತ ಸರ್ಷಪಗಳು ಅಂದರೆ ಬಿಳಿ ಬಣ್ಣದ ಕೆಲವು ಸಾಸಿವೆಗಳು, ಕೆಲವು ಧಾನ್ಯ ವಿಶೇಷಗಳನ್ನು ತೆಗೆದುಕೊಂಡು ಬಂದು ಅವುಗಳು ರಾಕ್ಷಸರೇ ಮೊದಲಾದಂತಹ ಏನು ದುಷ್ಟ ಶಕ್ತಿಗಳಿರ್ತವೆ ಅವುಗಳನ್ನು ತಡೆಯುತ್ತೆ ಅಂತ ಅವುಗಳಿಂದ ಒಂದು ತಾಯತದ ರೀತಿ ಅರ್ಥ ಮಾಡಿಕೊಳ್ಳಬೇಕು ಅಂದರೆ ಒಂದು ತಾಯತದ ರೀತಿಯ ಒಂದು ಬಂಧನವನ್ನ ಮಾಡಿ ಅದನ್ನ ರಾಮದೇವರ ಕೈಯಲ್ಲಿ ಕಟ್ಟುತ್ತಾಳೆ. ಕಟ್ಟಿ ಶ್ರೀಮನ್ನಾರಾಯಣ ಯಾವಾಗಲೂ ನಿನ್ನ ರಕ್ಷಣೆಯನ್ನ ಮಾಡಲಿ ಅಂತ ರಾಮದೇವರಿಗೆ ಹೇಳಿ ಅವರಿಗೆ ಕಾಡಿಗೆ ಹೋಗು ಬಾ ಅಂತ ಹೇಳಿ ಕಳಿಸಿದ್ರು. ಅನಂತರದಲ್ಲಿ ತಮ್ಮ ತಾಯಿಯ ಮನೆಯಿಂದ ಹೊರಗೆ ಬಂದು ರಾಮ ಲಕ್ಷ್ಮಣರಿಬ್ಬರೂ ತಮ್ಮ ಮನೆಯ ಕಡೆ ಹೋಗುತ್ತಾರೆ.
ಯಾಕೆ ಅಂದರೆ ಸೀತಾದೇವಿಗೂ ಈ ವಿಷಯವನ್ನು ಮುಟ್ಟಿಸಬೇಕು, ಅವಳನ್ನು ಸಾಂತ್ವನ ಮಾಡಬೇಕು ಅಂತ ರಾಮದೇವರು ತಮ್ಮ ಮನೆಯ ಕಡೆ ಹೋಗ್ತಾರೆ. ರಾಮದೇವರ ಮನೆಯಲ್ಲಿ ಉತ್ಸವ ನಡೆದಿತ್ತು, ರಾಜ್ಯಾಭಿಷೇಕದ ತಯಾರಿಗಳು ಇನ್ನೂ ನಡೆದಿದ್ವು. ಸೀತಾದೇವಿ ಅಲಂಕೃತಳಾಗಿ ಕುಳಿತುಕೊಂಡಿದ್ದಾಳೆ. ಅಲ್ಲಿಗೆ ಹೋಗಿ ರಾಮದೇವರು ಸೀತಾದೇವಿಗೆ ವಿಷಯವನ್ನೆಲ್ಲ ಹೇಳಿದರು. ನಮ್ಮ ತಂದೆಯ ಆಜ್ಞೆ ಇದೆ, ನಾನು ಕಾಡಿಗೆ ಹೋಗಬೇಕು, ಜೊತೆಗೆ ಲಕ್ಷ್ಮಣನೂ ನನ್ನ ಜೊತೆ ಬರ್ತೇನೆ ಅಂತಂತ ಇದ್ದಾನೆ, ನಾವಿಬ್ಬರೂ ಕಾಡಿಗೆ ಹೋಗ್ತೇವೆ, ನೀನು ಇಲ್ಲಿಯೇ ಇರು ಅಂತ ಹೇಳಿದರು. ಸೀತಾದೇವಿ ನಮಗೆ ನಿರೀಕ್ಷೆಯ ಪ್ರಕಾರ ಆಗೋದಿಲ್ಲ, ನಾನೂ ಬರ್ತೇನೆ ಅಂತ ಅವಳು ಪ್ರಾರಂಭ ಮಾಡಿದಳು. ಬರಬೇಡ ಅಂತ ರಾಮದೇವರು, ಬರ್ತೀನಿ ಅಂತ ಸೀತಾದೇವಿ, ಹೀಗೆ ಕೆಲ ಕಾಲ ಅವಳು ಪ್ರಾರ್ಥನೆ ಮಾಡೋದು, ರಾಮದೇವರು ಬೇಡ ಅಂತನ್ನೋದು ಅಂತ ಹೀಗೆ ನಡೆದು ಕಡೆಗೆ ಆಗಲಿ ಬಾ ಅಂತ ರಾಮದೇವರು ಒಪ್ಪಿಕೊಳ್ಳುತ್ತಾರೆ. ಸೀತಾದೇವಿ ಬರ್ತಾ ಇದ್ದಾಳೆ ಅಂತಾದ ಕೂಡಲೇ ಮತ್ತೊಮ್ಮೆ ರಾಮದೇವರು ಲಕ್ಷ್ಮಣನನ್ನ ಇಲ್ಲೇ ಇರೋದಕ್ಕೆ ಒಪ್ಪಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ನಿನಗೆ ಕೆಲವು ಕಾರ್ಯಗಳಿವೆ, ಅಯೋಧ್ಯೆಯಲ್ಲೇ ಇದ್ದುಕೊಂಡು ಮಾಡಬೇಕಾದ ಕಾರ್ಯಗಳಿವೆ, ಅದಕ್ಕಾಗಿ ನೀನು ಇಲ್ಲಿಯೇ ಇರು ಅಂತ. ಏನು ಕಾರ್ಯಗಳು ಅಂತಂದ್ರೆ, ಕೈಕೇಯಿಯಿಂದಾಗಿ ಅವಳ ವರಗಳಿಂದಾಗಿ ಒಂದು ರೀತಿ ರಾಜ ಬಂಧನಕ್ಕೆ ಸಿಕ್ಕಿ ಹಾಕೊಂಡಂತಾಗಿದೆ. ನಮ್ಮ ತಂದೆಯವರಿಗೆ ನಮ್ಮಿಬ್ಬರ ತಾಯಂದಿರನ್ನ ಎಷ್ಟರ ಮಟ್ಟಿಗೆ ನೋಡಿಕೊಳ್ಳೋದಕ್ಕಾಗತ್ತೋ ಗೊತ್ತಿಲ್ಲ. ಅಂದರೆ ಕೌಸಲ್ಯಾದೇವಿ ಮತ್ತೆ ಸುಮಿತ್ರಾದೇವಿಯನ್ನ ಎಷ್ಟರ ಮಟ್ಟಿಗೆ ನೋಡಿಕೊಳ್ಳೋದಕ್ಕಾಗತ್ತೋ ಗೊತ್ತಿಲ್ಲ. ಭರತ ನೋಡಿಕೊಳ್ಳುತ್ತಾನೆ ಅಂತ ಅಂದುಕೊಂಡಿದ್ದೇವೆ, ಆದರೆ ಒಂದು ಪಕ್ಷ ಅಧಿಕಾರ ಮತ್ತೆ ಸಂಪತ್ತು ಬಂದಿದ್ದರಿಂದ ಆ ಮದ ಅವನಿಗೆ ಬಂದು ಅವನು ಏನಾದರೂ ತೊಂದರೆ ಮಾಡುವಂತಹ ಪ್ರಸಂಗ ಬಂದರೆ ಅದೆಲ್ಲವನ್ನ ತಡೆಯೋದಕ್ಕಾಗಿ, ನಮ್ಮ ತಾಯಂದಿರ ರಕ್ಷಣೆಯನ್ನ ಮಾಡೋದಕ್ಕಾಗಿ, ಅದರಲ್ಲಿಯೂ ವಿಶೇಷವಾಗಿ ಕೌಸಲ್ಯಾದೇವಿಯ ರಕ್ಷಣೆಗಾಗಿ. ಯಾಕೆ ಅಂದರೆ ಸುಮಿತ್ರೆಯ ಮಗ ಶತ್ರುಘ್ನ ಇರ್ತಾನೆ, ಕೌಸಲ್ಯಾದೇವಿಯ ಮಗ ರಾಮ ಹೋಗುತ್ತಾ ಇದ್ದಾನೆ. ಆದ್ದರಿಂದಲೇ ವಿಶೇಷವಾಗಿ ಕೌಸಲ್ಯಾದೇವಿಯ ರಕ್ಷಣೆಗಾಗಿ ಅಂತ, ಅವಳ ಸೇವೆಗಾಗಿ ನೀನು ಇಲ್ಲಿ ಇರಬೇಕು, ನನ್ನ ತಾಯಿಯ ಸೇವೆಯನ್ನ ಮಾಡು, ಅದು ನನ್ನ ಸೇವೆಯನ್ನ ಮಾಡಿದಂತೇನೆ, ಅಯೋಧ್ಯೆಯಲ್ಲಿಯೇ ಇರು ಅಂತ ರಾಮದೇವರು ಲಕ್ಷ್ಮಣನಿಗೆ ಹೇಳುತ್ತಾರೆ. ಆವಾಗ ಲಕ್ಷ್ಮಣ ಮತ್ತೆ ಪ್ರಾರ್ಥನೆಯನ್ನ ಮಾಡಿದ. ಅವನು ಹೇಳುತ್ತಾನೆ, ಕೌಸಲ್ಯಾಂಚ ಸುಮಿತ್ರಾಂಚ ಭರತಸ್ತ್ವಯಿ ಗೌರವಾತ್ ಪೂಜಯೇತ್. ಕೌಸಲ್ಯಾದೇವಿ ಆಗಿರಬಹುದು ಅಥವಾ ಸುಮಿತ್ರ ಆಗಿರಬಹುದು, ಭರತ ಅವರನ್ನು ನೋಡಿಕೊಳ್ಳುತ್ತಾನೆ. ಸ್ವತಃ ಪ್ರೀತಿ ಗೌರವಗಳಿಲ್ಲದೆ ಇದ್ರೂ ಕಡೆಯ ಪಕ್ಷ ನಿನ್ನ ಮೇಲಿನ ಗೌರವದಿಂದಾಗಿ ಅವನು ನಿನ್ನ ತಾಯಂದಿರನ್ನ ನೋಡಿಕೊಳ್ಳುತ್ತಾನೆ. ಆದ್ದರಿಂದ ಅವರಿಗಾಗಿ ಅಂತ ನಾನು ಇಲ್ಲಿ ಇರೋ ಅವಶ್ಯಕತೆ ಇಲ್ಲ. ಜೊತೆಗೆ ಕೌಸಲ್ಯಾದೇವಿಗಾಗಿ ಅಂತ ಗ್ರಾಮ ಸಹಸ್ರಂ ಹಿ ನಿಸೃಷ್ಟಂ ಉಪಜೀವನಂ, 1,000 ಗ್ರಾಮಗಳನ್ನ, ಅಯೋಧ್ಯ ನಗರದ ಏನೊಂದು ದೊಡ್ಡ ರಾಜ್ಯ ಇದೆ ಅದರ ವ್ಯಾಪ್ತಿಗೆ ಒಳಪಟ್ಟಂತಹ 1,000 ಗ್ರಾಮಗಳನ್ನ ದಶರಥ ಮಹಾರಾಜ ಈಗಾಗಲೇ ಕೌಸಲ್ಯಾದೇವಿಗೆ ಉಪಜೀವನಕ್ಕಾಗಿ ಅಂತ ಕೊಟ್ಟಿದ್ದಾನೆ. ಯಾರೂ ಅವಳ ಬಗ್ಗೆ ಗಮನ ಕೊಡ್ಲಿಲ್ಲ ಅಂತಂದ್ರು ಆ 1,000 ಗ್ರಾಮಗಳನ್ನ ಉಪಜೀವಿಸಿಕೊಂಡು ಅವಳು ಆರಾಮಾಗಿರಬಹುದು. ಆದ್ದರಿಂದ ಕೌಸಲ್ಯಾದೇವಿಯ ಬಗ್ಗೆ ಅಥವಾ ನನ್ನ ತಾಯಿಯ ಬಗ್ಗೆ ಅಷ್ಟು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಆದರೆ ನಿನ್ನನ್ನ ಬಿಟ್ಟು ನನಗೆ ಇರೋದಕ್ಕಾಗಲ್ಲ. ಒಂದು ಪಕ್ಷ ನೀನು ನನ್ನನ್ನು ಇಲ್ಲಿಯೇ ಬಿಟ್ಟು ಹೋದೆ ಅಂತಂದ್ರೆ, ಅಯೋಧ್ಯೆಯಲ್ಲಿಯೇ ಇರು ಅಂತ ಒತ್ತಾಯ ಮಾಡಿ ಇಲ್ಲಿಯೇ ಬಿಟ್ಟು ಕಾಡಿಗೆ ಹೋಗಿಬಿಟ್ರೆ, ಆವಾಗ ನಾನು ಈ ಶರೀರವನ್ನು ಪರಿತ್ಯಾಗ ಮಾಡಿಬಿಡುತ್ತೇನೆ, ಮುಂದಿನ ಜನ್ಮದಲ್ಲಿ ಮತ್ತೆ ನಿನ್ನ ನಿರಂತರವಾದ ಸೇವೆಯನ್ನು ಪಡೆದುಕೊಳ್ಳುತ್ತೇನೆ ಅಂತ ಹೀಗೆ ಲಕ್ಷ್ಮಣ ಮಾತಾಡುತ್ತಾನೆ. ಅದನ್ನ ಕೇಳಿ ರಾಮದೇವರಂದ್ರು, ಆಗಲಿ ನನ್ನ ಜೊತೆಗೆ ಬಾ ಅಂತ ಹೇಳುತ್ತಾರೆ. ಇನ್ನು ಲಕ್ಷ್ಮಣ ಬರಬೇಕು ಅಂತ ಒಪ್ಪಿಕೊಂಡ ಮೇಲೆ ವನವಾಸದ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು. ವನವಾಸಕ್ಕೆ ಸುಮ್ಮನೆ ಹಾಗೆ ಹೋಗ್ಲಿಕ್ಕಾಗೋದಿಲ್ಲ. ಇವರು 3 ಜನ ಇರ್ತಾರೆ, ಸೈನ್ಯ ಬರೋದಿಲ್ಲ, ಯಾರೂ ರಕ್ಷಣೆಗಾಗಿ ಇಂತಿರೋದಿಲ್ಲ. ಆದ್ದರಿಂದ ಆಯುಧಗಳು ಬೇಕಾಗತ್ತೆ. ಹೀಗಾಗಿ ಲಕ್ಷ್ಮಣನಿಗೆ ಹೇಳಿದ, ಆಯುಧಗಳನ್ನ ತೆಗೆದುಕೊಂಡು ಬಾ ಅಂತ.
ಯಾವ ಆಯುಧಗಳು ಅಂದರೆ ವಸಿಷ್ಠ ಮಹರ್ಷಿಗಳ ಮನೆಯಲ್ಲಿ ಕೆಲವು ದಿವ್ಯವಾದಂತಹ ಆಯುಧಗಳನ್ನು ಇಟ್ಟಿದ್ದಾರೆ. ದಶರಥನಿಗೆ ವರುಣ ಕೊಟ್ಟಂತಹ 2 ಬಿಲ್ಲುಗಳು, ಮತ್ತೆ ಅಭೇದ್ಯವಾದಂತಹ ಕವಚ, 2 ಅಕ್ಷಯ ಇಷುಧಿಗಳು ಅಂದರೆ ಬತ್ತಳಿಕೆಗಳು, ಅಕ್ಷಯವಾದ ಬತ್ತಳಿಕೆಗಳು 2, ಮತ್ತೆ 2 ಖಡ್ಗಗಳು, ಮತ್ತು ಚರ್ಮ ಅಂತಂದರೆ ಗುರಾಣಿ ಅಂತ ಏನು ಹೇಳ್ತೇವೆ ಅದು. ಇಷ್ಟು ಆಯುಧಗಳನ್ನ ಆಚಾರ್ಯರ ಮನೆಯಲ್ಲಿ ಅಂದರೆ ವಸಿಷ್ಠರ ಮನೆಯಲ್ಲಿ ಇಟ್ಟಿದ್ದಾರೆ, ಅದನ್ನ ತೆಗೆದುಕೊಂಡು ಬಾ ಅಂತ ಹೇಳುತ್ತಾನೆ. ಆಗಲಿ ಅಂತ ಲಕ್ಷ್ಮಣ ಹೋಗಿ ಆ ಎಲ್ಲ ಆಯುಧಗಳನ್ನ ತೆಗೆದುಕೊಂಡು ರಾಮದೇವರ ಹತ್ತಿರ ಬಂದ. ಆ ಎಲ್ಲ ದಿವ್ಯ ಆಯುಧಗಳನ್ನ ಕೈಯಲ್ಲಿ ಹಿಡಿದುಕೊಂಡು ರಾಮದೇವರು ಅನಂತರದಲ್ಲಿ ಲಕ್ಷ್ಮಣನಿಗೆ ಮತ್ತೆ ಆಜ್ಞೆಯನ್ನ ಮಾಡುತ್ತಾರೆ, ಹೋಗಿ ವಸಿಷ್ಠರ ಪುತ್ರರಾದಂತಹ ಸುಯಜ್ಞ ಮಹರ್ಷಿಗಳನ್ನ ಕರೆದುಕೊಂಡು ಬಾ ಅಂತ. ಸುಯಜ್ಞ ಮಹರ್ಷಿಗಳಿಗೆ ದಾನವನ್ನ ಮಾಡಬೇಕಾಗಿದೆ. ರಾಮದೇವರು ಹೋಗ್ತಾ ಇದ್ದಾರೆ ಕಾಡಿಗೆ ಅಂತಂದ್ರೆ ರಾಮದೇವರ ಸಂಪತ್ತಿದೆ ಇಲ್ಲ, ಅದೆಲ್ಲವನ್ನು ಬ್ರಾಹ್ಮಣರಿಗೆ, ಮುಖ್ಯವಾಗಿ ವಸಿಷ್ಠರ ಪುತ್ರರಾದಂತಹ ಸುಯಜ್ಞಾಚಾರ್ಯರಿಗೆ ದಾನವನ್ನ ಮಾಡಬೇಕು ಅಂತ ರಾಮದೇವರ ತಾತ್ಪರ್ಯ ಇತ್ತು. ಆಗಲಿ ಅಂತ ಲಕ್ಷ್ಮಣ ಹೋಗಿ ಸುಯಜ್ಞ ಮಹರ್ಷಿಗಳನ್ನು ಕರೆದುಕೊಂಡು ಬರ್ತಾನೆ. ಅವರಿಗೆ ರಾಮದೇವರು ಸಾಕಷ್ಟು ಬಂಗಾರ ಎಲ್ಲವನ್ನ ದಾನ ಮಾಡಿದರು, ತಮ್ಮ ಆಭೂಷಣಗಳನ್ನು ದಾನ ಮಾಡುತ್ತಾರೆ. ಮತ್ತೆ ತಮ್ಮ ಒಂದು ಆನೆ ಇತ್ತಂತೆ, ಆ ಆನೆಯನ್ನ ಸುಯಜ್ಞರಿಗೆ ದಾನ ಮಾಡಿದರು. ರಾಮದೇವರು ತಮ್ಮೆಲ್ಲ ವಸ್ತುಗಳನ್ನು ದಾನ ಮಾಡುತ್ತಾ ಇದ್ದಾರೆ ಸುಯಜ್ಞರಿಗೆ ಅಂತಾದ ಕೂಡಲೇ ಸೀತಾದೇವಿಯು ಕೂಡ ತನ್ನ ಎಲ್ಲ ಆಭರಣಗಳನ್ನ ಸುಯಜ್ಞರ ಪತ್ನಿಗೆ ದಾನ ಮಾಡುತ್ತಾಳೆ. ಅನಂತರದಲ್ಲಿ ರಾಮದೇವರಿಗೆ ಸಂಬಂಧಪಟ್ಟಂತಹ ಎಷ್ಟೆಷ್ಟು ಜನರಿದ್ರು, ಅವರ ಸಾರಥಿಗಳು ಮತ್ತೆ ನಾಪಿತರು ಎಲ್ಲರಿಗೂ ರಾಮದೇವರು ದಾನವನ್ನ ಕೊಡುತ್ತಾರೆ. ಮುಖ್ಯವಾಗಿ ಕೌಸಲ್ಯಾದೇವಿಯ ಮತ್ತೆ ಸುಮಿತ್ರಾದೇವಿಯ ಮನೆಗೆ ಬರ್ತಾ ಇದ್ದಂತಹ ಭಿಕ್ಷುಗರು, ಬ್ರಾಹ್ಮಣರು ಎಲ್ಲರಿಗೆ ದಾನ ಮಾಡುತ್ತಾರೆ ರಾಮದೇವರು. ಹೀಗೆ ದಾನವನ್ನ ಮಾಡಬೇಕಾದರೆ ಒಬ್ಬ ಬ್ರಾಹ್ಮಣ ಬಂದನಂತೆ. ಈ ಕಥೆ ತುಂಬಾ ಪ್ರಸಿದ್ಧವಾದಂತಹದ್ದು. ಒಬ್ಬ ಬ್ರಾಹ್ಮಣ ಬಂದ, ತುಂಬಾ ವೃದ್ಧನಾದಂತಹ ಬ್ರಾಹ್ಮಣ, ಜೊತೆಗೆ ತುಂಬಾ ದರಿದ್ರನಾದಂತಹ ಬ್ರಾಹ್ಮಣ. ಮಲಿನವಾದಂತಹ ಬಟ್ಟೆಗಳನ್ನ ಹಾಕಿಕೊಂಡು ಕೈಯಲ್ಲಿ ಒಂದು ಕೋಲನ್ನ ಹಿಡಿದುಕೊಂಡು ಬಂದಿದ್ದಾನೆ. ಅವನಿಗೆ ಸ್ವತಃ ನಡೀಲಿಕ್ಕೆ ಆಗ್ತಾ ಇಲ್ಲ, ಒಂದು ಕೋಲನ್ನ ಹಿಡಿದುಕೊಂಡು ಬಂದಿದ್ದಾನೆ ಆ ಬ್ರಾಹ್ಮಣ. ಅವನ ಹೆಸರು ತ್ರಿಜಟ ಅಂತ. ಅವನು ರಾಮದೇವರು ಹೀಗೆ ದಾನ ಮಾಡುತ್ತಾ ಇದ್ದಾರೆ ಎನ್ನುವ ವಿಷಯವನ್ನ ತಿಳಿದುಕೊಂಡು ಅಲ್ಲಿಗೆ ಬಂದು ರಾಮದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾನೆ. ನಾನು ಒಬ್ಬ ಬ್ರಾಹ್ಮಣ, ನನ್ನ ಹೆಸರು ತ್ರಿಜಟ ಅಂತ, ನನಗೆ ವಯಸ್ಸಾಗಿದೆ, ಜೊತೆಗೆ ದುಡ್ಡಿಲ್ಲ, ಆದರೆ ನನಗೆ ತುಂಬಾ ಜನ ಮಕ್ಕಳಿದ್ದಾರೆ, ಇನ್ನೂ ನನ್ನ ಹೆಂಡತಿಯ ವಯಸ್ಸು ಸಣ್ಣದು, ಆದ್ದರಿಂದ ನನ್ನ ಜೀವನಕ್ಕೆ ಸೌಲಭ್ಯ ಬರುವಂತೆ ನನಗೆ ದುಡ್ಡನ್ನ ಕೊಡಿ, ಏನಾದರೂ ಕೊಡಿ ಅಂತ ಪ್ರಾರ್ಥನೆ ಮಾಡಿದ್ರು. ಆವಾಗ ರಾಮದೇವರು ಹೇಳಿದ್ರಂತೆ, ನಿನ್ನ ಕೈಯಲ್ಲಿ ಈ ಕೋಲಿಟ್ಟುಕೊಂಡಿದ್ದೀಯಲ್ಲ, ಇದನ್ನ ಜೋರಾಗಿ ಬಿಸಾಕು, ಅದು ಎಷ್ಟು ದೂರ ಹೋಗತ್ತೆ, ಎಷ್ಟು ಹಸುಗಳನ್ನ ನಿಲ್ಲಿಸುವಷ್ಟು ಜಾಗವನ್ನ ಅದು ಆಕ್ರಮಿಸುತ್ತೆ, ಅಷ್ಟು ಹಸುಗಳನ್ನ ನಾನು ನಿನಗೆ ಕೊಡುತ್ತೇನೆ ಅಂತ ಹೇಳಿದ. ಆಗಲಿ ಅಂತ ಅವನು ತುಂಬಾ ಸಂಭ್ರಮದಿಂದ ತಾನು ಹೊತ್ತುಕೊಂಡಂತಹ ಉತ್ತರೀಯ ವಸ್ತ್ರ ಏನಿರುತ್ತೆ, ತಾನೇನು ಶಾಲು ಅಥವಾ ಉತ್ತರೀಯ ವಸ್ತ್ರ ಏನು ಹೊತ್ತುಕೊಂಡು ಬಂದಿದ್ದ, ಅದನ್ನ ತನ್ನ ಸೊಂಟಕ್ಕೆ ಕಟ್ಟಿಕೊಂಡು ನಿಂತುಕೊಳ್ಳೋದಕ್ಕೆ ಕೋಲು ಬೇಕು, ಕೋಲಿಲ್ಲ ಅಂದ್ರೆ ಕಡೆಯ ಪಕ್ಷ ಆಧಾರಕ್ಕಾಗಿ ಅಂತ ಅದನ್ನ ಸೊಂಟಕ್ಕೆ ಕಟ್ಟಿಕೊಂಡು ತುಂಬಾ ಕಷ್ಟಪಟ್ಟು ನಿಂತುಕೊಂಡು ಆ ಕೋಲನ್ನ ಜೋರಾಗಿ ಬಿಸಾಕಿದ್ನಂತೆ. ತನ್ನ ಸಂಪೂರ್ಣ ಶಕ್ತಿ ಹಾಕಿ ಬಿಸಾಕಿದ. ಆ ಕೋಲನ್ನ ಬಿಸಾಕಿದಾಗ ಅವನ ಸಂಪೂರ್ಣ ಶರೀರ ಕಂಪನ ಆಯಿತು, ಅಷ್ಟು ಶಕ್ತಿ ಹಾಕಿ ಬಿಸಾಕಿದ. ಅದು ಸರಿಯೂ ನದಿಯನ್ನ ದಾಟಿ ಹೋಗಿ ಬಿತ್ತಂತೆ. ರಾಮದೇವರು ಅವನನ್ನ ಪ್ರಶಂಸೆ ಮಾಡುತ್ತಾ ಅವನಿಗೆ 1,000 ಹಸುಗಳನ್ನ ದಾನ ಮಾಡುತ್ತಾರೆ. ಜೊತೆಗೆ ಅವನಿಗೆ ಯಜ್ಞ ಮಾಡಬೇಕು ಅಂತನ್ನುವಂತಹ ಅಪೇಕ್ಷೆ ಇತ್ತು.
ಧನ ಇಲ್ಲದ ಕಾರಣ ಮಾಡಲಿಕ್ಕಾಗ್ತಾ ಇರಲಿಲ್ಲ. ಆದ್ದರಿಂದ ಅವನ ಯಜ್ಞ ಮಾಡಬೇಕು ಅನ್ನುವ ಅಪೇಕ್ಷೆಯು ಪೂರ್ಣವಾಗುವುದಕ್ಕಾಗಿ ಅವನಿಗೆ ಸಾಕಷ್ಟು ಧನವನ್ನ ಶ್ರೀರಾಮದೇವರು ಪ್ರದಾನ ಮಾಡುತ್ತಾರೆ. ಹೀಗೆ ತಮ್ಮ ಎಲ್ಲ ಸಂಪತ್ತನ್ನ, ತಮ್ಮ ಆಭರಣಗಳನ್ನ, ರಾಜಕುಮಾರ ಅಂತಾದ್ದರಿಂದ ತಮ್ಮ ಹತ್ತಿರ ಇದ್ದ ಎಲ್ಲ ವೈಭವಗಳನ್ನ ಬ್ರಾಹ್ಮಣರಿಗೆ, ತಮ್ಮ ಪ್ರಿಯರಾದಂತಹ ಜನರಿಗೆ, ವಿಶೇಷವಾಗಿ ವಸಿಷ್ಠರ ಪುತ್ರರಾದಂತಹ ಸುಯಜ್ಞ ಮಹರ್ಷಿಗಳಿಗೆ ದಾನವನ್ನ ಮಾಡಿ ರಾಮದೇವರು ಕೇವಲ ತಮ್ಮ ಆಯುಧಗಳನ್ನು ಹಿಡಿದುಕೊಂಡು ದಶರಥ ಮಹಾರಾಜನ ಭವನಕ್ಕೆ ಹೋಗುತ್ತಾ ಇದ್ದಾರೆ. ಅಲ್ಲಿಗೆ ಹೋಗಬೇಕಾದರೆ ದಾರಿಯಲ್ಲಿ ನಡೆದುಕೊಂಡು ಹೋಗಬೇಕು. ರಾಮದೇವರ ಪ್ರಯಾಣ ಅಂದರೆ ಹೇಗೆ? ರಾಮದೇವರ ಭವನದಿಂದ ಹೋಗುವ ಸ್ಥಾನದ ತನಕ ಒಂದು ಬಂಗಾರದ ರಥದ ಮೇಲೆ ಕುಳಿತುಕೊಂಡು ಅವರು ಹೋಗುತ್ತಾ ಇದ್ದರು. ಈಗ ದಾರಿಯಲ್ಲಿ ಕಾಲ್ನಡಿಗೆಯಿಂದ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಆವಾಗ ಜನರೆಲ್ಲ ಅವರನ್ನ ನೋಡಿದ್ರಂತೆ. ರಾಮ, ಲಕ್ಷ್ಮಣ, ಸೀತೆಯರನ್ನ ಜನರು ನೋಡಿದರು. ಅವರು ಮಾತಾಡ್ತಾ ಇದ್ದಾರೆ, ಎಂತಹ ಪರಿಸ್ಥಿತಿ ಬಂದಿದೆ, ರಾಮದೇವರು ಹೊರಟರು ಅಂತಂದ್ರೆ ಅವರ ಹಿಂದೆ ಸಂಪೂರ್ಣ ಚತುರಂಗಿಣಿ ಸೈನ್ಯ ಬರ್ತಾ ಇತ್ತು. ಈಗ ಕೇವಲ ಅವರ ಹಿಂದೆ ಬರ್ತಾ ಇರೋರು ಯಾರು? ಲಕ್ಷ್ಮಣ ಮತ್ತೆ ಸೀತಾದೇವಿ ಇಬ್ಬರೇ ಬರ್ತಾ ಇದ್ದಾರೆ. ಪಾಪ 3 ಜನ ಹೋಗ್ತಾ ಇದ್ದಾರೆ ಅಂತ ಕೆಲವರು ಮಾತಾಡಿದಂತೆ. ಇನ್ನು ಕೆಲವರು ಸೀತಾದೇವಿಯನ್ನು ನೋಡಿ ಮಾತಾಡಿದರು. ಸೀತಾದೇವಿ ಎಲ್ಲಿಂದಾದರೂ ಎಲ್ಲಿಗೆ ಹೋಗಬೇಕು ಅಂತಂದ್ರೆ ಅತ್ಯಂತ ಸುರಕ್ಷಿತವಾದಂತಹ ಆಚ್ಛಾದಿತವಾದ ವಾಹನಗಳಲ್ಲಿ ಹೋಗ್ತಾ ಇದ್ಲು, ಯಾರಿಗೂ ಕಾಣಿಸ್ತಾನೇ ಇರಲಿಲ್ಲ. ಅಂಥವಳು ರಾಜಮಾರ್ಗದಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾಳೆ, ಇದು ಎಂತಹ ಪರಿಸ್ಥಿತಿ ಅಂತ ಇನ್ನು ಕೆಲವರು ಮಾತಾಡಿದರು. ಇನ್ನು ಕೆಲವರು ದಶರಥ ಮಹಾರಾಜನ ಬಗ್ಗೆ ಮಾತಾಡಿಕೊಂಡ್ರಂತೆ. ಏನು ಅಂದರೆ, ತನ್ನ ಮನೆಗೆ ತಾನೇ ಬಂದಂತಹ ಲಕ್ಷ್ಮೀದೇವಿಯನ್ನ, ತನ್ನ ಕುಟಿಲಳಾದಂತಹ ಪತ್ನಿಯ ಮಾತನ್ನ ಕೇಳಿ ಕಳಿಸ್ತಾ ಇದ್ದಾನಲ್ಲ ದಶರಥ ಮಹಾರಾಜ, ಇದು ಎಂತಹ ಒಂದು ಕಾರ್ಯ ಅಂತ ಇನ್ನು ಕೆಲವರು ಮಾತಾಡಿದರು. ಮತ್ತೆ ಎಲ್ಲ ಜನರು ರಾಮದೇವರು ವನವಾಸಕ್ಕೆ ಹೋಗ್ತಾ ಇದ್ದಾರೆ ಅಂತ ತಿಳಿದುಕೊಂಡು ಇನ್ನೊಂದು ಮಾತನ್ನ ಏಕಕಂಠದಿಂದ ಹೇಳಿದ್ದು ಅಂತಂದ್ರೆ, ಯದಿ ರಾಮಃ ವನಂ ಯಾತಿ ಯಾಮ ಸರ್ವೇ ವಯಂ ಸಹ ನೈನಂ ವಿನಾ ಹಿ ಜೀವಾಮಃ ಜಲಂ ಜಲಚರ ಇವ. ಅಯೋಧ್ಯೆಯ ಪ್ರಜೆಗಳಿಗೆ ರಾಮದೇವರು ಎಷ್ಟು ಮುಖ್ಯ ಅಂತಂದ್ರೆ, ರಾಮದೇವರಿಲ್ಲದೆ ಅಯೋಧ್ಯೆಯ ಪ್ರಜೆಗಳಿಗೆ ಬದುಕಲಿಕ್ಕಾಗೋದಿಲ್ಲ. ಯಾವ ರೀತಿ ಮೀನುಗಳಿಗೆ ನೀರಿಲ್ಲದೆ ಬದುಕಲಿಕ್ಕಾಗೋದಿಲ್ಲ, ಹಾಗೆ ಮೀನುಗಳಿಗೆ ನೀರಿನಷ್ಟು ರಾಮದೇವರು ಅಯೋಧ್ಯೆಯ ಪ್ರಜೆಗಳಿಗೆ ಮುಖ್ಯ ಆಗಿಬಿಟ್ಟಿದ್ದಾರೆ. ಆದ್ದರಿಂದಲೇ ಒಂದು ಪಕ್ಷ ರಾಮದೇವರು ಕಾಡಿಗೆ ಹೋದರೆ ನಾವೆಲ್ಲರೂ ಅವರ ಜೊತೆಗೇ ಹೋಗಿಬಿಡೋಣ ಅಂತ ಹೀಗೆ ಮಾತಾಡ್ತಾ ಇದ್ದರು. ಇದೆಲ್ಲವನ್ನು ಮಂದಸ್ಮಿತ ಪೂರ್ವಕವಾಗಿ ಶ್ರೀರಾಮದೇವರು ನೋಡ್ತಾ ತಮ್ಮ ತಂದೆಯವರ ಭವನದಲ್ಲಿ ಪ್ರವೇಶ ಮಾಡಿದ್ದಾರೆ. ಅನಂತರದಲ್ಲಿ ತಮ್ಮ ತಂದೆಯವರ ಅಪ್ಪಣೆಯನ್ನು ಪಡೆದುಕೊಂಡು ಕೈಕೇಯಿ ಕೊಟ್ಟಂತಹ ಋಷಿವೇಷವನ್ನ ಧಾರಣ ಮಾಡಿ ರಾಮದೇವರು ದಶರಥ ಧರಿಸಿದಂತಹ ರಥದ ಮೇಲೆ ಕುಳಿತುಕೊಂಡು ವನ ಪ್ರವೇಶವನ್ನ ಮಾಡುತ್ತಾರೆ. ಅಯೋಧ್ಯೆಯಿಂದ ಹೊರಗೆ ಹೋಗ್ತಾರೆ. ಅನಂತರದಲ್ಲಿ ತಮಸಾ ನದಿ ತೀರದಲ್ಲಿ ಆ ವನವಾಸದ ಮೊದಲನೆಯ ರಾತ್ರಿಯನ್ನ ಅಲ್ಲಿ ತಮ್ಮ ಸಂಧ್ಯಾ ವಂದನಾದಿ ಆನ್ಹಿಕ ಕಾರ್ಯಗಳನ್ನು ಮುಗಿಸಿಕೊಂಡು ಆ ರಾತ್ರಿ ಅಲ್ಲಿಯೇ ಸೀತಾದೇವಿಯ ಜೊತೆಗೆ ಲಕ್ಷ್ಮಣ ನಿರ್ಮಾಣ ಮಾಡಿದಂತಹ ಪರ್ಣಶಯ್ಯೆಯಲ್ಲಿ ಕಳೀತಾರೆ ಅಂತನ್ನುವಂತಹ ಒಂದು ಕಥಾಭಾಗವನ್ನು ನಾವು ಕಾಣುತ್ತೇವೆ. ಅದರ ಹೆಚ್ಚಿನ ವಿವರಣೆ ಮುಂದೆ ಬರ್ತಾ ಇದೆ. ಮುಂದಿನ ಸರ್ಗಗಳಲ್ಲಿ ಆ ಕಥೆಯನ್ನ ನಾವು ವಿಸ್ತಾರವಾಗಿ ನೋಡುತ್ತೇವೆ. ಜೊತೆಗೆ ಇದೇ ಕಥಾಭಾಗಗಳನ್ನ ರಾಮಚಾರಿತ್ರ್ಯ ಮಂಜರಿಯಲ್ಲಿ ಕೆಲವು ವಾಕ್ಯಗಳಿಂದ ರಾಯರು ಸಂಗ್ರಹ ಮಾಡುತ್ತಾರೆ. ವಲ್ಕಲಿ ಯಾನ್ ಅರಣ್ಯಂ ಅಂತನ್ನುವ ಈ ಒಂದು ವಾಕ್ಯವನ್ನು ನಿನ್ನೆಯೂ ವ್ಯಾಖ್ಯಾನ ಮಾಡಿದ್ದೆ ಅಂತ ನಾನು ಅಂದುಕೊಳ್ಳುತ್ತೇನೆ. ನಾರಿನ ಮಡಿ ಋಷಿವೇಷವನ್ನ ಅವಳು ಕೊಟ್ಟಿದ್ದಾಳೆ, ಅದನ್ನ ರಾಮದೇವರು ಧಾರಣ ಮಾಡಿದರು.
ಲಕ್ಷ್ಮಣನೂ ಧಾರಣ ಮಾಡಿದ, ಸೀತಾದೇವಿ ಧಾರಣ ಮಾಡಲಿಲ್ಲ. ಹೀಗೆ ಋಷಿವೇಷವನ್ನ ಧಾರಣ ಮಾಡಿ ಕಾಡಿಗೆ ಹೋಗ್ತಾ ಗಂಗಾತಾರಿ ಗುಹಾರ್ಚ್ಯ ಅಂತ ಗಂಗಾತರಣವನ್ನ ಮಾಡಿ ಗುಹನ ಪೂಜೆಯನ್ನ ಸ್ವೀಕಾರ ಮಾಡಿ ಅನಂತರದಲ್ಲಿ ಭರದ್ವಾಜ ಮಹರ್ಷಿಗಳನ್ನ ಭೇಟಿಯಾಗುತ್ತಾರೆ. ಆಮೇಲೆ ಚಿತ್ರಕೂಟದಲ್ಲಿ ವಾಸ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತಾರೆ ಎನ್ನುವ ಕಥಾಭಾಗವನ್ನ ರಾಯರು ಇಲ್ಲಿ ಸಂಗ್ರಹ ಮಾಡಿ ಕೊಡುತ್ತಾರೆ. ಇದರ ವಿಸ್ತಾರವನ್ನ ಮತ್ತೆ ನಾಳೆಯ ದಿವಸ ನಾವು ತಿಳಿದುಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತ ಏವಾಲು ವಿಷ್ಣುರ್ಮೇಕ